ರಾಹುಲ್ ಗಾಂಧಿ ಯೋಜನೆ ಎಷ್ಟು ಭಯಾನಕವಾಗಿದೆ ಎಂಬುದರ ಪರಿಕಲ್ಪನೆ ಕೊಡ್ತಿದ್ದೀನಿ, ಕೇಳಿ, ಯೋಚಿಸಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ತಿಳಿದು ಬರುತ್ತೆ ನಿಮ್ಮ ಅಕೌಂಟ್ನಲ್ಲಿ 4 ಲಕ್ಷಕ್ಕಿಂತ ಅಧಿಕ ಎಷ್ಟೇ ಹಣವಿರಲಿ ಅದಷ್ಟು ಹಣ ಪೂರ್ತಿಯಾಗಿ ಕಾಂಗ್ರೆಸ್ ಸರ್ಕಾರದ ಅಕೌಂಟ್ಗೆ ಹೋಗಿಬಿಟ್ಟಿದೆ ಎಂದು. ನಿಮ್ಮ ಹೆಂಡತಿಯ ಹತ್ತಿರ ಸರ, ಉಂಗುರ, ಗೆಜ್ಜೆ, ಬಳೆ, ಮಾಂಗಲ್ಯ ಏನೇ ಇದ್ರೂ ಎಲ್ಲದನ್ನು ತೂಕ ಹಾಕಿ ನಿಮಗೆ ಕೇವಲ 12 ಗ್ರಾಂ ಕೊಡಲಾಗುತ್ತೆ ಮತ್ತು ಉಳಿದಿದ್ದನ್ನು ಯಾವುದಾದರೂ ಬೇರೆ ರೋಹಿಂಗ್ಯಾ ಮುಸ್ಲಿಂ ಮಹಿಳೆಯರಿಗೆ ಹಂಚಲಾಗುತ್ತೆ. ನಿಮ್ಮ ತಾಯಿ ತಮ್ಮ ಒಡವೆಗಳನ್ನು ಮೊಮ್ಮಗಳಿಗೆ ಅಥವಾ ಮೊಮ್ಮಕ್ಕಳಿಗೆ ಅಂತ ಕಾಪಾಡಿಕೊಂಡು ಇಟ್ಟಿದ್ರೆ ಅವರಿಗೆ ಹೇಳಲಾಗುತ್ತೆ, ಹೇ ಮುದುಕಿ, ಈ ಒಡವೆ ತಗೊಂಡು ನೀನೇನ್ ಮಾಡ್ತಿ, ಅಬ್ದುಲ್ಲನ ಹೆಂಡತಿ ಹತ್ರ ಏನೂ ಇಲ್ಲ, ಅವನಿಗೆ ಕೊಟ್ಟು ಬಿಡುವಂತ. ಒಂದು ವೇಳೆ ನಿಮ್ಮ ಹತ್ರ 2 ಕಾರ್ ಇದ್ರೆ ಕಾಂಗ್ರೆಸ್ ಸರ್ಕಾರ 1 ಕಾರು ಕಸಿದುಕೊಳ್ಳುತ್ತೆ. ಒಂದು ವೇಳೆ ನೀವು ರೈತರಾಗಿದ್ರೆ ನಿಮಗೆ 1 ಎಕರೆ ಭೂಮಿಯನ್ನು ಕೊಟ್ಟು ಉಳಿದನ್ನು ಪಕ್ಕದ ಊರಿನ ಮುಸಲ್ಮಾನರ ಹೆಸರಿಗೆ ಬರೆದು ಕೊಡಲಾಗುತ್ತೆ. ಒಂದು ವೇಳೆ ನೀವು ಧನವಂತರಾಗಿದ್ದು ಒಂದು ಕಂಪನಿ ನಡೆಸುತ್ತಿದ್ದರೆ ನಿಮಗೆ ಹೇಳಲಾಗುತ್ತೆ, ನಿಮ್ಮ ಕಂಪನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳಿಗೆ ಕೆಲಸ ಕೊಡಿ ಅಥವಾ ಅವರ ಅಕೌಂಟ್ಗೆ ಹಣ ಹಾಕಿ, ಯಾಕೆಂದ್ರೆ ನಿಮ್ಮ ಹತ್ರ 4 ಲಕ್ಷಕ್ಕಿಂತ ಜಾಸ್ತಿ ದುಡ್ಡಿದೆ. ಒಂದು ವೇಳೆ ನೀವು ತಿಂಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಗಳಿಸುತ್ತಿದ್ದರೆ ಸರ್ಕಾರ ನಿಮಗೆ ಹೇಳುತ್ತೆ, ಟ್ಯಾಕ್ಸ್ ಕಟ್ಟಿದ ನಂತರ 20,000 ಇಟ್ಕೊಂಡು ಉಳಿದಿದ್ದನ್ನು ಸರ್ಕಾರದ ರೀಪಿ ಧನ ವಿತರಣಾ ಯೋಜನೆಗೆ ಹಾಕಿ ಎಂದು. ಅಂದ್ರೆ ಕಲಿಸುವವರು ನೀವು, ತಿನ್ನುವವರು ರೋಹಿಂಗ್ಯಾ. 9 ಗಂಟೆ ಕೆಲಸ ನೀವು ಮಾಡ್ತೀರಾ, ಆದ್ರೆ ನಿಮ್ಮ ಸಂಬಳವನ್ನು ಯಾರಿಗೆ 8 ಮಕ್ಕಳಿವೆಯೋ, ಯಾರು ಪಂಚರ್ ದುಕಾನ್ ನಡೆಸ್ತಾರೋ ಅವರಿಗೆ ಕೊಡಲಾಗುತ್ತೆ. ನೀವು ಕೆಲಸ ಬಿಡಲು ಸಾಧ್ಯವಿಲ್ಲ. ನೀವು ಕಾಂಗ್ರೆಸ್ ಸರ್ಕಾರದ ಎಣ್ಣೆ ಯಂತ್ರಕ್ಕೆ ಕಟ್ಟಿದ ಎತ್ತಿನಂತೆ ಕೆಲಸ ಮಾಡುತ್ತಲೇ ಇರಬೇಕು. ಆದರೆ ನಿಮ್ಮ ಭೂಮಿಯಿಂದ ಬಂದ ಫಸಲನ್ನು, ಯಾವುದರಲ್ಲಿ ಬೀಜ, ನೀರು, ರಕ್ತ ಎಲ್ಲವೂ ನಿಮ್ಮದಿದೆಯೋ ಅದರ ಎಣ್ಣೆ ಮತ್ತು ಫಲವನ್ನು ಎಲ್ಲವನ್ನೂ ಸರ್ಕಾರ ಮಾರಿ ಇಂಥವರಿಗೆ ಕೊಡುತ್ತದೆ. ಯಾರು ನಿಮ್ಮ ಭೂಮಿಯಲ್ಲಿ ಕ್ರಾಂತಿಯ ಕೆಂಪು ಬಾವುಟ ಅಥವಾ ಅತಿಕ್ರಮಣದ ಹಸಿರು ಬಾವುಟ ಹಾರಿಸಲು ತಯಾರಿದ್ದಾರೋ ಅವರಿಗೆ ಎಚ್ಚೆತ್ತುಕೊಳ್ಳಿ, ವೋಟ್ ಮಾಡಿ. ಇಲ್ಲ ಅಂದ್ರೆ 4 ಜೂನ್ಗೆ ಈ ಭಯಾನಕ ಕನಸು ನನಸಾಗುವುದು.